ಮಗ ಎಲ್ಲೋದ್ನೋ ಏನೋ. ನಂದೀಶ ಅಮ್ಮ ಎಲ್ಲಿದೆಯಮ್ಮ? ಒಂದ್ ಕಡೆ ಕೂರಲ್ಲ, ಒಂದ್ ಕಡೆ ನಿಲ್ಲಲ್ಲ. ಕಣ್ ತಪ್ಪಿದ್ರೆ ಸಾಕು ಕಾಲ್ ಕಿತ್ಬಿಡ್ತಾನೆ. ನಾನು ಎಷ್ಟೊತ್ತು ಅಂತ ಏನು ಕಾಯ್ಕೊಂಡು ಕೂತ್ಕೊಳ್ಳಿ? ಬೇಗ ಬಾ ಅಮ್ಮ, ಎಲ್ಲೋ ಬಂದ್ಬಿಟ್ಟಿದ್ದೀನಿ. ಎಲ್ಲಿದೆಯೋ ಎಲ್ಲಿದೆಯೋ ಮಗನೇ? ನಂದೀಶ, ಏ ನಂದೀಶ, ಎಲ್ಲಿ ಅಂತ ಹುಡುಕ್ಲಪ್ಪ ಇವನ್ನ? ನಂದೀಶ, ನಂದೀಶ. ಏನು ಪುಟ್ಟಕ್ಕ ಮಗುನ ಹುಡ್ಕೊಂಡು ಹೊಟ್ಯಾ? ಹ್ಞೂ ಕಣಪ್ಪ, ನಾನು ಹೊಟ್ಟೆ ಪಾಡು ಅಂತ ಹೊರಗಡೆ ಹೋಗಿದ್ದೆ. ನಾನು ಬರೋ ಅಷ್ಟರಲ್ಲಿ ಭಾಗ ತೆಗೆದು ಎಲ್ಲ ಹೊಂಟೋಗವನೆ. ನೀನೇನಾದ್ರು ನೋಡಿದ್ಯಾ? ನೋಡಿದ್ರೆ ಕರ್ಕೊ ಬರ್ತಿರ್ಲಿಲ್ವಾ ಪುಟ್ಟಕ್ಕ? ನನ್ನ ಕಣ್ಣಿಗೆ ಎಲ್ಲೂ ಕಾಣಿಲ್ಲ. ಅಯ್ಯೋ ಶಿವನೇ, ಎಲ್ಲಿ ಅಂತ ಹುಡುಕ್ಲಪ್ಪ ಇವನ್ನ? ಕಾಲಿಲ್ಲದ ಗಂಡ ಕಣ್ಣಿಲ್ಲದ ಮಗುನ ಕೊಟ್ಟು ಅವನ ಕಣ್ಣು ಮುಚ್ಕೊಬಿಟ್ಟ. ನಾನೀಗ ಕಾಲಿಗೆ ಚಕ್ರ ಕಟ್ಕೊಂಡು ಹುಡುಕ್ಬೇಕು ಅವನ್ನ. ಪಾಪ ದೇವ್ರಂತ ಹೆಂಗ್ಸು ಚಿಕ್ಕ ವಯಸ್ಸಲ್ಲೇ ಗಂಡನ ಕಳ್ಕೊಂಡ್ರು. ಮಗ ನೋಡಿದ್ರೆ ಹುಟ್ಟದಾಗಿಂದ ಕಣ್ಣು ಕಾಣಲ್ಲ. ಇವ್ರನ್ನ ಕಾಪಾಡೋಕ್ಕೆ ಆ ದೇವರೇ ಧರೆಗಿಳಿದು ಬರಬೇಕು. ಅಮ್ಮ ನಂದೀಶ, ಎಲ್ಲಿ ಅಂತ ಹುಡುಕ್ಲಿ ಇವನ್ನ? ಅಮ್ಮ ಎಲ್ಲಿದೆಯಮ್ಮ? ಅಮ್ಮ ಬೇಗ ಬಾ ಅಮ್ಮ, ನಂಗೆ ತುಂಬ ಭಯ ಆಗ್ತಾ ಇದೆ ಅಮ್ಮ. ಇಲ್ಲಿ ಎಲ್ಲಿದ್ದೀನಿ ಗೊತ್ತಾಗ್ತಾ ಇಲ್ಲಮ್ಮ. ಎಲ್ಲಿದೆಯಮ್ಮ? ಅಮ್ಮ ಮಗ, ಮಗ. ಅಮ್ಮ ಬಂದೇನಮ್ಮ? ಅಲ್ಲ ಮಗ, ನಾನೊಂದು ಕ್ಷಣ ಬರಲಿಲ್ಲ ಅಂದರೆ ಹಳ್ಳಿಗೆ ಬಿದ್ದೋಗ್ತಾ ಇದೆಯಲ್ಲೋ. ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಗತಿ? ಎಷ್ಟು ಸಾರಿ ಹೇಳ್ತೀನಿ ಹೋಗ್ಬೇಡ ಅಂದರೆ ಯಾಕೆ ಈಗ ಹೊಟ್ಟೆ ಉರಿಸ್ತೀಯ? ಯಾಕೆ ಹೊಟ್ಟೆ ಉರಿಸ್ತೀಯ? ಯಾಕೆ ಇಟ್ಟು ಉರಿಸ್ತೀಯ? ಅಯ್ಯೋ, ನಾನು ಏನಮ್ಮ ಮಾಡಲಿ? ನನಗೂ ಎಲ್ಲರ ಥರ ಆಟ ಆಡಬೇಕು, ಈಜಾಡಬೇಕು, ಓಡಾಡಬೇಕು ಅಂತ ಅನಿಸುತ್ತೆ. ನಾನು ಚಿಕ್ಕವನಿರುವಾಗ ನಿನ್ನ ಕೈ ಹಿಡ್ಕೊಂಡು ಈಜಾಡಿಸ್ತಿದ್ದೆ, ಆಟ ಆಡಿಸ್ತಿದ್ದೆ, ಸೇರಿಗಿಡ್ಕೊಂಡು ಎಲ್ಲ ಕಡೆ ನನಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಆದ್ರೆ ಈಗ ನನ್ನ ಮನೆ ಒಳಗೆ ಕೂಡ್ ಹಾಕ್ಬಿಡ್ತೀಯ ಅಮ್ಮ. ಬೆಳಗ್ಗೆ ಹೋದ್ರೆ ಸಂಜೆ ಬತ್ತೀಯ, ಒಂದೇ ಕಡೆ ಕೂತು ಕೂತು ಹುಚ್ಚಿಡ್ದಾಗ ಆಗ್ಬಿಟ್ಟೈತಮ್ಮ. ನಾನೇನಪ್ಪ ಮಾಡಲಿ? ನಿಮ್ಮಪ್ಪ ಇರೋವರೆಗೂ ದುಡ್ದಾಗ್ತಾ ಇದ್ರು. ನಾನು ಅಡುಗೆ ಮಾಡಿಕೊಂಡು ನಿನ್ನ ನೋಡ್ಕೊಂಡು ಇರ್ತಿದ್ದೆ. ಈಗ ನಿಮ್ಮಪ್ಪ ಇಲ್ಲ. ನಾನು ನಿನ್ನ ಜೊತೆ ಆಟ ಆಡ್ಕೊಂಡು ಕೂತಿದ್ರೆ ನಮಗೆ ದುಡ್ಡು ಹಾಕೋರು ಯಾರು? ನಾವು ಕೂಡಿಟ್ಟು ಹಣ ಇದೆಯಾ? ಇಲ್ಲ ಮಾಡಿದ ಆಸ್ತಿ ಇದೆಯಾ? ದುಡಿದ್ರೆ ಅನ್ನ, ಇಲ್ಲ ಅಂದರೆ ಉಪವಾಸ. ಹೇಗೋ ಬದುಕಿರೋವರೆಗೂ ನಾನೇ ಸಾಕ್ತೀನಿ ಕಣೋ. ಆದರೆ ನಾನು ಸತ್ತ ಮೇಲೆ ನಿನ್ನ ಗತಿ ಏನು? ಅಮ್ಮ ಅಮ್ಮ ಹಂಗೆಲ್ಲ ಮಾತಾಡಬೇಡ ಅಮ್ಮ. ನಾನು ಒಬ್ಬನೇ ಒಂಟಿಯಾಗ್ಬಿಟ್ಟು ಹೋಗ್ತೀನಿ ಅಂತ ಅನ್ಬೇಡ ಅಮ್ಮ. ನೀವು ಹೋಗುವಾಗ ನನ್ನ ಜೊತೆ ಕರ್ಕೊಂಡು ಹೋಗಮ್ಮ, ನಾನು ನಿನ್ನ ಜೊತೆಗೆ ಬರ್ತೀನಮ್ಮ. ಹೌದು ಕಂದ, ನೀನೇನು ಬಿಟ್ಟು ಹೋಗಕ್ಕೆ ನನ್ನ ಕೈಲೂ ಆಗಲ್ಲ. ನೋಡು, ಎಷ್ಟು ದಿನ ಬದುಕಿದ್ರು ಈ ಗೋಳು ತಪ್ಪಿದ್ದಲ್ಲ. ಇರೋ ತನಕ ಕುರಿ ಸಾಯ್ಕಿಂತ ಇಬ್ರು ಒಂದೇ ಸಲ ಜೀವ ಕಳ್ಕೊಳ್ಳೋಣ. ನಮ್ಮ ಊರಿನ ಒಳೆಯಲ್ಲಿ ಬಿದ್ದು ಈ ಊರಿನ ಋಣನ ಕಳ್ಕೊಂಬಿಡೋಣ. ಬಾ ನಿಲ್ಲಿತಾಯಿ. ಆತ್ಮಹತ್ಯೆ ಮಹಾಪಾಪ ತಾಯಿ. ಇದು ದೇವರು ಕೊಟ್ಟ ದೇಹ, ಅವನೇ ಹಿಂತಿರುಗಿ ಪಡೆಯುವ ತನಕ ಕಾಯಬೇಕು. ನಾವಾಗೇ ನಾಶ ಮಾಡ್ಕೊಳ್ಳೋದಕ್ಕೆ
ನಮಗೆ ಯಾವ ಅಧಿಕಾರನೂ ಇಲ್ಲ. ನೀವು ಹೇಳೋದಿಲ್ಲ ಸತ್ಯ ಗುರುಗಳೇ. ನಮ್ಮಂಥ ಹತಭಾಗ್ಯರಿಗೆ ಈ ಕಷ್ಟದಿಂದ ಮುಕ್ತಿ ಪಡೆಯೋದಕ್ಕೆ ಇನ್ಯಾವ ದಾರಿ ಇದೆ ಗುರುಗಳೇ? ನಾನು ಬದುಕಿರೋ ತನಕ ಭಿಕ್ಷೆ ಬೇಡಿ ಆದರೂ ನನ್ನ ಮಗನ ಸಾಕ್ತೀನಿ ಗುರುಗಳೇ. ಆದರೆ ನಾನು ಸತ್ತ ನಂತರ ಹುಟ್ಟು ಕೊಡಲಾದ ಇವನಿಗೆ ದಿಕ್ಕು ಯಾರು ಸ್ವಾಮಿ? ದಿಕ್ಕಿಲ್ಲದಿರುವವರಿಗೆ ದಿಕ್ಕಾಗುವವನು ನಮ್ಮ ಶ್ರೀಹರಿ. ಅವನು ನಂಬಿದವರನ್ನೆಂದೂ ಕೈ ಬಿಡೋದಿಲ್ಲ ತಾಯಿ. ನನ್ನಂತಹ ನತದೃಷ್ಟರಿಗೆ ಯಾವ ದೇವರು ಇಲ್ಲ ಸ್ವಾಮಿ. ಆ ನಿಮ್ಮ ದೇವರು ಶ್ರೀಮಂತರ ಭಂಡಾರದಲ್ಲಿ ಸುಖ ನಿದ್ರೆಯಲ್ಲಿ ಮುಳುಗೋಗಿದ್ದಾರೆ. ಗುಡಿಗಳ ಒಳಗೆ ಹಾಲು ಜೇನು ಅಭಿಷೇಕದಲ್ಲಿ ಆನಂದಮಯವಾಗಿದ್ದಾನೆ. ಅವನಿಗೆ ನಮ್ಮಂತ ಆರ್ತನಾದ ಕಿವಿ ಕೇಳಿಸೋದಿಲ್ಲ ಸ್ವಾಮಿಗಳೇ. ನಾನು ಚಿಕ್ಕ ವಯಸ್ಸಲ್ಲೇ ಎತ್ತವನು ಕಳ್ಕೊಂಡೆ. ಮದುವೆ ಆದಮೇಲೆ ಇವನು ಹುಟ್ಟಿದ ಕೂಡಲೇ ಗಂಡನ ಕಳ್ಕೊಂಡೆ. ಈಗ ಈ ದೃಷ್ಟಿನ ಕಟ್ಕೊಂಡು ನಾನು ಸಾಯಕ್ಕೂ ಆಗದೆ ಬದುಕಕ್ಕೂ ಆಗದೆ ಇದ್ದೀನಿ ಸ್ವಾಮಿ. ಇಲ್ಲಿಗೆ ಸಾಕು ಸ್ವಾಮಿ, ಜನ್ಮ ಸಾಕು. ಮುಂದಿನ ಜನ್ಮದಲ್ಲಾದರೂ ಒಳ್ಳೇದಾಗಲಿ ಅಂತ ಹಾರಿಸಿ ಸ್ವಾಮಿ. ಅಮ್ಮ, ಪ್ರತಿಯೊಬ್ಬನ ಮನುಷ್ಯನ ಕಷ್ಟಗಳಿಗೂ ಕರ್ಮ ಕಾರಣಗಳಿರುತ್ತವೆ. ಹಾಗೆ ನಮಗೆ ಬರುವ ಯಾವ ಕಷ್ಟಗಳು ಶಾಶ್ವತವಲ್ಲ. ಕತ್ತಲೆ ಕಳೆದು ಬೆಳಕು ಬರುವಂತೆ, ಒಣಗಿದ ಎಲೆ ಉದುರಿ ಹೊಸ ಎಲೆ ಚಿಗುರುವಂತೆ ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟ ಸುಖಗಳು ಬಂದೇ ಬರುತ್ತವೆ. ಕಾಯುವ ಸಹನೆ ಇರಬೇಕು. ನಿಮ್ಮ ಕರ್ಮ ಕಳೆಯುವ ಸಮಯ ಈಗ ಬಂದಿದೆ. ಅಣ್ಣ, ಬಾಯಿಲಿ. ಸುಮುಖವು ಸುಂದರತರವು ಸುನಾಥವು ಸುಖಚಿತ್ತನು ಸುರಾರಾಧಿತ ಪಾದಾಬ್ಜೌ ರಮಾ ನಾರಾಯಣೌ ಸ್ತುಮಃ. ನಾರಾಯಣ. ಎಲ್ಲಿ ಅಶ್ವಿನಿ ದೇವತೆಗಳನ್ನು ನೆನೆದು ನಿಧಾನವಾಗಿ ಕಣ್ತೆಗಿ. ಗುರುಗಳೇ, ನೀವು ನನಗೆ ಕಾಣಿಸ್ತಾ ಇದ್ದೀರಾ? ಎಲ್ಲನೂ ನನಗೆ ಕಾಣಿಸ್ತಾ ಇದೆ. ಅಮ್ಮ, ಅಮ್ಮ, ನೀನು ನನಗೆ ಕಾಣಿಸ್ತಾ ಇದೆಯಾ ಅಮ್ಮ? ಕಂದ